ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಡೇ ಎಪಿಸೋಡ್ 3ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹರಿದ್ವಾರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಂದ ನಾವು ರಿಷಿಕೇಶ್ಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ನಿಮಗೆ ಕೇಳಿದ್ರೆ, ನಾನು ಚಾರ್ಧಾಮ್ ಯಾತ್ರಾದಲ್ಲಿ ಫಸ್ಟ್ ಮೊದಲಿಗೆ ಯಮುನೋತ್ರಿ ಧಾಮ್ಗೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ವಿಚಾರಿಸಿದ್ವಿ, ಹರಿದ್ವಾರದಿಂದ ಯಮುನೋತ್ರಿಗೆ ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳಿದ್ರು. ನೀವು ಏನಾದರೂ ಯಮುನೋತ್ರಿ ಅಥವಾ ಗಂಗೋತ್ರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ರಿಷಿಕೇಶ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ರು. ಅದಕ್ಕೋಸ್ಕರ ನಾವು ಹರಿದ್ವಾರದಿಂದ ರಿಷಿಕೇಶ್ಗೆ 1 ಅವರ್ ಜರ್ನಿ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ಯಮುನೋತ್ರಿಗೆ ನಾವು ಜರ್ನಿನ ಮುಂದೆ ವರ್ಷಲಿದ್ದೀವಿ. ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಾವು ನಿನ್ನೆ ಮತ್ತೆ ಮೊನ್ನೆ ಹರಿದ್ವಾರದಲ್ಲಿ ಗಂಗಾ ಆರತಿನ ನೋಡಕ್ ಹೋಗಿದ್ವಿ. ಮೊನ್ನೆ ಹೋಗಿದ್ವಿ, ಬಟ್ ಮಳೆ ಬಂತು, ನೋಡೋಕ್ಕಾಗಲಿಲ್ಲ. ತಿರ್ಗಾ ನಿನ್ನೆ ಹೋಗ್ಬಿಟ್ಟು ನಾವು ನೋಡಿದ್ವಿ, ನಿಮ್ಗೆ ಕೂಡ ತೋರಿಸಿದ್ವಿ. ಅದೇ ರೀತಿ ಫ್ರೀ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಆಫ್ಲೈನಲ್ಲಿ ಅಂತ ಅದು ಕೂಡ ತೋರಿಸಿದ್ವಿ. ನೀವು ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ವೀಕ್ಷಕರೇ. ಇವಾಗ ನಾವು ರಿಷಿಕೇಶ್ನ ರೀಚ್ ಆಗ್ತಾ ಇದ್ದೀವಿ ವೀಕ್ಷಕರೇ. ಇಲ್ಲಿ ಯಾವ ಥರ ಟಿಕೆಟ್ ಬುಕ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಬಸ್ ಹೋಗುತ್ತೆ, ಪ್ರೈವೇಟ್ ಬಸ್ ಹೋಗುತ್ತೆ ಅಥವಾ ಗೌರ್ಮೆಂಟ್ ಬಸ್ ಹೋಗುತ್ತೆ, ನಿಮಗೆ ಎಲ್ಲ ಡೀಟೇಲ್ ಆಗಿ ನಾನು ಈ ವಿಡಿಯೋ ಮುಖಾಂತರ ಯಮುನೋತ್ರಿವರೆಗೆ ನಾನು ಹೇಗೆ ಹೋಗ್ತೀನಿ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಿದ್ದೀವಿ ವೀಕ್ಷಕರೇ. ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ, ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ಇವಾಗ ನಾವು ರಿಷಿಕೇಶ್ ಬಸ್ ಸ್ಟ್ಯಾಂಡ್ನ ಎಂಟರ್ ಆಗ್ತಿದ್ದೀವಿ. ನೋಡಿ, ಇದೇ ನೋಡಿ ರಿಷಿಕೇಶ್, ಸುಂದರವಾದ ಬಸ್ ಸ್ಟ್ಯಾಂಡ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಒಂದ್ಸರಿ ಹೊರಗಡೆ ಇಳಿದ ತಕ್ಷಣ ನಿಮಗೆ ಒಂದು ಕ್ಲಿಕ್ ತೋರಿಸ್ತೀನಿ ಇಲ್ಲಿಂದ. ಇದೇ ನೋಡಿ ರಿಷಿಕೇಶ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಇದ್ರ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅಂತೆ. ನಾವು ಹೊರಗಡೆ ಹೋಗ್ಬಿಟ್ಟು ನಿಮ್ಮನ್ನು ತೋರಿಸ್ತೀವಿ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು ಹೊರಗಡೆ ಇಳಿದ ತಕ್ಷಣ ಒಂದು ರೌಂಡಾಗಿ ಒಂದು ಕ್ಲಿಕ್ನ ತಗೊಳ್ತಾ ಇದ್ದೀವಿ. ಎಷ್ಟು ಸುಂದರವಾಗಿದೆ ನೋಡಿ ಉತ್ತರಾಖಂಡದಲ್ಲಿ ರಿಷಿಕೇಶ್ ಬಸ್ ಸ್ಟ್ಯಾಂಡ್. ವೀಕ್ಷಕರೇ, ಇವಾಗ ನಾವು ರಿಷಿಕೇಶ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೊರಗಡೆ ಅಪೋಸಿಟ್ ಅಲ್ಲಿ ಬಂದ್ವಿ. ನಿಮಗೆ ಕಾಣಿಸ್ತಾ ಇರಬಹುದು, ರೈಟ್ ಸೈಡ್ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಎದುರುಗಡೆ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಏನು ವೈಟ್ ಕಲರ್ ಬಸ್ ಇದೆಲ್ಲ, ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅಂತೆ. ಬನ್ನಿ ನೋಡೋಣ. ಇದೇ ನೋಡಿ ಎದುರುಗಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವೈಟ್ ಬಸ್, ಚಿಕ್ಕ ಬಸ್ಗಳು ನಿಂತಿದೆ ಅಲ್ವಾ, ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅಂತೆ. ಇಲ್ಲಿ ಎದುರುಗಡೆ ಹೋಟೆಲ್ ಅಮನ್ ಪ್ಯಾಲೇಸ್. ಅಪೋಸಿಟ್ ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೇ ಬುಕಿಂಗ್ ಮಾಡ್ತಾರಂತೆ. ಬನ್ನಿ ನೋಡೋಣ. ವೀಕ್ಷಕರೇ, ನಾವು ಇವಾಗ ಪ್ರೈವೇಟ್ ಬಸ್ ಬುಕಿಂಗ್ ಆಫೀಸ್ ಹತ್ರ ಇದ್ದೀವಿ. ಇದೇ ನೋಡಿ, ಇಲ್ಲೇ ನಾವು ಬುಕಿಂಗ್ ಮಾಡೋದು. ನಿಮ್ಗೆ ಏನಾದರೂ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ, ಬದ್ರಿನಾಥ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲೇ ಬುಕಿಂಗ್ ಮಾಡ್ತಾರೆ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನಾವು ಉಳ್ಕೊಂಡಿರೋದು ಹೋಟೆಲ್ ಸರುಚಿ ಅಂತ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಒಂಚೂರು ಮುಂದೆ ಇದೆ. ಅವರು ಬುಕ್ಕಿಂಗಲ್ಲಿ ನಾವು ಕೇಳಿದ್ವಿ, ಸಂಜೆ 4 ಗಂಟೆ ನಂತರ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತಂತ ಹೇಳಿದರು. ನಾವು ಇವಾಗ ಹೋಗ್ತಾ ಇದ್ದೀವಿ. ಮಳೆ ಅಂದರೆ ಮಳೆ ಬಂದಿತ್ತು ಇಲ್ಲಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ತುಂಬ ಮಳೆ ಬಂದಿತ್ತು ವೀಕ್ಷಕರೇ. ನೋಡ್ರಿ, ಫುಲ್ಲು ನೀರೆಲ್ಲ ಹರಿತಾ ಇತ್ತು, ಇಲ್ಲಿಂದ ಹೋಗಕ್ಕೆ ಬರ್ತಾ ಇರಲಿಲ್ಲ ವೀಕ್ಷಕರೇ. ಇವಾಗ ನಾವು ಬುಕ್ಕಿಂಗ್ ಮಾಡೋಕ್ಕೆ ಬಂದ್ವಿ. ಸಂಜೆ 4 ಗಂಟೆ ನಂತರ ಹೇಳಿದ್ರಲ್ಲ, ಇವಾಗ 4:15 ಆಗ್ತಾ ಇದೆ. ಮಳೆ ಬಂದ್ಬಿಟ್ಟು ಕ್ಲೈಮೇಟ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ ವೀಕ್ಷಕರೇ. ಉತ್ತರಾಖಂಡಲ್ಲಿ ರಿಷಿಕೇಶ್ ಅಲ್ಲಿ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಇಲ್ಲಿ ನಾವು ಬುಕ್ಕಿಂಗ್ ಮಾಡಿದ್ವಿ ಸಂಜೆ ಒಂದು ಅರೌಂಡ್ 5 ಗಂಟೆ ಸುಮಾರು ಬುಕ್ಕಿಂಗ್ ಮಾಡಿಸ್ಕೊಂಡ್ರು ಅವರು. ಬೆಳಿಗ್ಗೆ 7 ಗಂಟೆಗಿದೆ ಅಂತ ಹೇಳಿದ್ರು. ಯಮುನೋತ್ರಿಗೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದರು. ಟಿಕೆಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ವೀಕ್ಷಕರೇ. ಪೂರ್ತಿ ವಿಡಿಯೋನ ನೋಡಿ. ಈ ಥರ ಬಸ್ ಇದೆ, ಪ್ರೈವೇಟ್ ಬಸ್ಗಳು. ನಾವು ಹೋಗ್ತಾ ಇರೋದು ನಾಳೆ ಬೆಳಿಗ್ಗೆ 7 ಗಂಟೆಗೆ ಬಸ್ ಇದೆ. 6:15 ಬಂದು ಇಲ್ಲಿ ವೇಟ್ ಮಾಡಿ ಅಂತ ಹೇಳಿದರು. ಇದೇ ನೋಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದ್ರ ಹಿಂದೆನೇ ಬುಕ್ಕಿಂಗ್ ಇದೆ, ಕಾಣಿಸ್ತಾ ಇರಬಹುದು ಬಸ್ಗಳು. ಓಕೆ ವೀಕ್ಷಕರೇ, ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಸಿಗೋಣ ನಾಳೆ ಬೆಳಿಗ್ಗೆ ವೀಕ್ಷಕರೇ. ಶುಭೋದಯ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಡೇ 4ಗೆ ಸುಸ್ವಾಗತ ವೀಕ್ಷಕರೇ. ಇವಾಗ ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 6:15 ಆಗಿದೆ. ಸೂರ್ಯ ಕೂಡ ಮಿಂಚ್ತಾ ಇದ್ದಾನೆ. ನಮ್ಮ ಬಸ್ ಬಂದ್ಬಿಟ್ಟು 7 ಗಂಟೆಗೆ ಇದೆ. ನಾವು ಹೋಟೆಲ್ ಸರುಚಿಯಿಂದ ಬಿಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 6:15 ಆಗಿದೆ ವೀಕ್ಷಕರೇ. 6:15 ಅಲ್ಲಿ ಇರು ಅಂತ ಹೇಳಿದರೆ. ಬನ್ನಿ ಹೋಗೋಣ ವೀಕ್ಷಕರೇ. ನಾ ಈ ಬಸ್ಗೆ ಎಷ್ಟಪ್ಪ ಟಿಕೆಟ್ ಕೊಟ್ಟೆ ಅಂದರೆ
520 ರೂಪಾಯಿ ನಿಮಗೆ ಟಿಕೆಟ್ ಕಾಣಿಸ್ತಾ ಇರ್ಬೋದು. 520 ರೂಪಾಯಿ ಕೊಟ್ಟಿದ್ದೀನಿ ವೀಕ್ಷಕರೇ. ಎಲ್ಲಿಂದ ಅಂದರೆ ರಿಷಿಕೇಶಿಂದ ಯಮುನೋತ್ರಿ ಡೈರೆಕ್ಟ್ ಬಸ್ ಇದೆ. ಎಲ್ಲೂ ನಿಮಗೆ ಬಸ್ ಎಕ್ಸ್ಚೇಂಜ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಈ ಥರ ಇದೆ ನೋಡಿ ರಿಷಿಕೇಶ್ ಬಸ್ ಸ್ಟ್ಯಾಂಡ್ ರೋಡ್. ಬೆಳಿಗ್ಗೆ ಎಷ್ಟು ಕೂಲ್ ಆಗಿದೆ ನೋಡಿ ವೀಕ್ಷಕರೇ. ಸೊ ವೀಕ್ಷಕರೇ, ನಾವು ಬಂದ್ವಿ. ನಾವು ಹೊರಡುವ ಬಸ್ ಹತ್ರ ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮಗೆ ವೈಟ್ ಕಲರ್ ಬಸ್ಸು. ಸೊ ಇಲ್ಲೇ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಪ್ರೈವೇಟ್ ಬಸ್ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಆಗಿ ಮಾಡಬೇಕಾಗುತ್ತೆ. ಇಲ್ಲೇ ಮಾಡ್ಬೇಕು ನೋಡಿ. ಈ ಥರ ಕಾಣಿಸ್ತದೆ ನೋಡ್ರಿ ಬೆಳಿಗ್ಗೆ. ವೀಕ್ಷಕರೇ, ಅಡ್ವಾನ್ಸ್ ಬುಕ್ಕಿಂಗ್ ಯಾಕೆ ಮಾಡ್ಬೇಕಂದ್ರೆ ಡೈಲಿ 1 ಇಲ್ಲ 2 ಬಸ್ ಅಷ್ಟೇ ಇದೆ ಅಂತೆ. ಸೊ ಬೇಗ ಫಿಲ್ ಆಗ್ತಾ ಇರುತ್ತೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಸೀಟು ಕೂಡ ಸಿಗುತ್ತೆ. ಸೊ ಅದೇ ನೋಡಿ ನಮ್ಮ ಬಸ್ಸು 0987 ಹೊರಡೋದು. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ ಬಂದಿದ್ದಾರೆ. ಇವಾಗ ಇನ್ನು 5 ನಿಮಿಷ ಇದೆ 7 ಗಂಟೆಗೆ. ನೋಡೋಣ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಹೋಟೆಲ್ ಅಮನ್ ಪ್ಯಾಲೇಸ್ ಎದುರುಗಡೆ ಇದೆ ನೋಡಿ ರಿಷಿಕೇಶ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ವೀಕ್ಷಕರೇ. ಇಲ್ಲೆಲ್ಲ ನಿಮಗೆ ಹಣ್ಣಂಪಲ್ಗಳು ಎಲ್ಲ ಸೆಲ್ ಮಾಡ್ತಾ ಇದ್ದಾರೆ ನೋಡ್ಬೋದು. ನಮ್ಮ ಬಸ್ಸು 7:05 ಬಿಟ್ಟಿದ್ದಾರೆ ರಿಷಿಕೇಶ್ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ವೀಕ್ಷಕರೇ. ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ. ಎಲ್ಲ ಹಿಲ್ ಸ್ಟೇಷನ್ ಇದೆ, ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಪೂರ್ತಿ ವಿಡಿಯೋನ ನೋಡಿ ನಿಮ್ಗೆ ಒಂದು ಒಳ್ಳೆ ಪ್ಲೇಸಸ್ ನೋಡೋಕ್ಕೆ ಸಿಗುತ್ತೆ. ಸೊ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ.
ವೀಕ್ಷಕರೇ, ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆ ಆಗಿದೆ. ಸೊ ಇವಾಗ ಒಂದು ಊರು ಬರ್ತಾ ಇದೆ. ಊರ ಹೆಸರು ಬಂದುಬಿಟ್ಟು ಧರಾಸು ಬ್ಯಾಂಡ್. ಈ ಧರಾಸು ಬ್ಯಾಂಡ್ ಹತ್ರ ಊಟಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಿದ ಮೇಲೆ ಒಂದು 5 ನಿಮಿಷ ಒಂದು ಕಡೆ ನಿಲ್ಲಿಸಿದರು. ಸೊ ಅದು ಆದಮೇಲೆ ಇವಾಗ ಊಟಕ್ಕಂತ ನಿಲ್ಲಿಸ್ತಾ ಇದ್ದಾರೆ. ಸ್ಟ್ರೇಟ್ ಹೋದರೆ ಗಂಗೋತ್ರಿ, ಲೆಫ್ಟ್ ಯು ಶೇಪಲ್ಲಿ ಯು ಟರ್ನಲ್ಲಿ ತೋತಾ ಇದ್ದಾರೆ ನೋಡಿ. ಇಲ್ಲಿಂದ ನಿಮಗೆ ಯಮುನೋತ್ರಿ ಇವಾಗ ನಿಲ್ಲಿಸ್ತಾ ಇದ್ದಾರೆ. 20ರಿಂದ 25 ನಿಮಿಷ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಯಮುನೋತ್ರಿ ಮತ್ತು ಡೆಹ್ರಾಡೂನ್ ರೂಟ್ ಇದೆ. ಸೊ ಈ ಥರ ಇದೆ ನೋಡಿ ವೀಕ್ಷಕರೇ ಧರಾಸು ಬ್ಯಾಂಡ್. ಈ ರೋಡಲ್ಲಿ ಯಮುನೋತ್ರಿ ಹೋಗುತ್ತೆ. ನಾವು ಬಂದಿದ್ದು ಲೆಫ್ಟಲ್ಲಿಂದ ರಿಷಿಕೇಶಿಂದ. ಈ ಕಡೆ ರೈಟ್ ಸೈಡಲ್ಲಿ ಗಂಗೋತ್ರಿಗೆ ಹೋಗುವ ರೋಡ್ ಇದೆ ನೋಡಿ. ಈ ರೋಡು ಈ ಕಡೆ ಎಲ್ಲ ಸ್ವೀಟ್ ಅಂಗಡಿ ಮತ್ತು ಹೋಟ್ಲ್ ಇದೆ. ನಾವು ಊಟ ಮಾಡಿದ್ದು ಈ ಹೋಟೆಲಲ್ಲೇ. ವೀಕ್ಷಕರೇ, ಇವಾಗ ಊಟ ಮಾಡಿಬಿಟ್ಟು ಹೊರಟಿದ್ದೀವಿ. ಟೈಮ್ ಬಂದುಬಿಟ್ಟು 12:35 ನಿಮಿಷ ಆಗಿದೆ. ನಿಯರ್ ಅಬೌಟ್ ಹಾಫ್ ಆನ್ ಅವರ್ ನಿಲ್ಲಿಸಿದ್ದಾರೆ. ಸೊ ಊಟ ಹೇಗಿತ್ತು ಅಂದರೆ ಚೆನ್ನಾಗಿತ್ತು. ಮತ್ತು ಏನು ಊಟ ಮಾಡಿದ್ವಿ ಅಂತ ಕೇಳಿದರೆ, ಈ ಗುಡ್ಡ ಇದೆಲ್ಲ ಈ ಪ್ರದೇಶಕ್ಕೆಲ್ಲ ಈ ಕಡೆ ಹಿಂದಿಯಲ್ಲಿ ಪಹಾಡಿ ಏರಿಯಾ ಅಂತಾರೆ. ಸೊ ಪಹಾಡಿ ಊಟ ಏನಪ್ಪ ಅಂದರೆ ಕಡಿ ಚಾವಲ್ ಅಂದರೆ ಮೊಸರಿಂದ ಮಾಡಿರ್ತಾರೆ ಕಡಿ. ಸೊ ಚಾವಲ್ ಅಂದರೆ ರೈಸು. ಸೊ ಕಡಿ ಚಾವಲ್ ನಾನು ಊಟ ಮಾಡಿದ್ವಿ. ತುಂಬ ಅದ್ಭುತವಾಗಿತ್ತು, ಬಿಸಿ ಬಿಸಿಯಾಗಿತ್ತು ವೀಕ್ಷಕರೇ. ಸೊ ನೀವು 1 ಸರಿ ಅಥವಾ 2 ಸರಿನೂ ಹಾಕ್ಸ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡಿ 100 ರೂಪಾಯಿ ತೊಗೊಂಡಿದ್ದಾರೆ. ಸೊ ಈ ನಾವು ರೂಟ್ ಏನಿದೆ ನೋಡಿ ವೀಕ್ಷಕರೇ, ತುಂಬ ಅದ್ಭುತವಾಗಿದೆ ಮತ್ತು ನೋಡೋಕ್ಕೆ ತುಂಬ ಸುಂದರವಾಗಿದೆ. ನೀವು ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ, ಮತ್ತು ಎಲ್ಲ ಎಪಿಸೋಡ್ಗಳನ್ನು ನೋಡಿ ವೀಕ್ಷಕರೇ. ನಿಮಗೆ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನಿಮಗೆ ಇಲ್ಲೊಂದು ಟನಲ್ ಕಾಣಿಸ್ತಾ ಇರಬಹುದು. ಈ ಟನಲಲ್ಲಿ ಒಂದು ಘಟನೆ ನಡೆದಿತ್ತು 2023ರಲ್ಲಿ. ಸಿಲ್ಕ್ಯಾರ ಟನಲ್ ಕೊಲ್ಯಾಪ್ಸ್ ಅಂತ ನೀವು ಗೂಗಲ್ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. 2023ರಲ್ಲಿ ಇಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ದ ಜನ ಬರೋಬ್ಬರಿ 41 ಜನ ಒಳಗಡೆ ಸಿಕ್ಕಿಬಿದ್ದಿದ್ರು ವೀಕ್ಷಕರೇ. ಸೊ 15ರಿಂದ 16 ದಿವಸದ ನಂತರ ಎಲ್ಲರೂ ಹೊರಗಡೆ ತೆಗೆದಿದ್ರು. ತುಂಬಾ ದೊಡ್ಡ ಘಟನೆ ಆಗಿತ್ತು ವೀಕ್ಷಕರೇ. ಇದ್ರ ಬಗ್ಗೆ ನೀವು ನೋಡ್ಬೇಕಂದ್ರೆ ಗೂಗಲಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೀವು ಸಿಲ್ಕ್ಯಾರ ಟನಲ್ ಅಂತ ಹೊಡಿಬಹುದು ವೀಕ್ಷಕರೇ. ನಿಮ್ಗೆ ಎಲ್ಲಾ ಮಾಹಿತಿನ ಸಿಗುತ್ತದೆ. ಸೊ ನಾವು ಆನ್ ದ ವೇ ಹೋಗುವಾಗ ಇದನ್ನ ನೋಡಿದ್ವಿ. ನಮ್ಗೆ ತುಂಬಾ ಜನ ಹೇಳ್ತಾ ಇದ್ರು ಸಿಲ್ಕ್ಯಾರ ಟನಲ್ ಇಲ್ಲಿ ಬಸ್ಸಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಒಂಚೂರು ನಾನು ಮಾಹಿತಿ ತಗೊಂಡು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ವೀಕ್ಷಕರೇ, ಈ ರೋಡ್ ತುಂಬಾ ಚಿಕ್ಕದಿದೆ. ಈ ರೋಡ್ ಮೇಲೆ ಡ್ರೈವಿಂಗ್ ಮಾಡ್ಬೇಕಂದ್ರೆ 2 ಕಡೆ ಬರೋರಿಗೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎದುರುಗಡೆ ಬಂದ್ರೆ ಸೈಡ್ ತಗೋಬೇಕಂದ್ರೆ ಇಬ್ಬರು ನಿಂತ್ಕೊಂಡು ಸೊ ಸ್ಲೋ ಆಗಿ ತಗೋಬೇಕಾಗುತ್ತೆ ವೀಕ್ಷಕರೇ.
ವೀಕ್ಷಕರೇ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಇಲ್ಲೊಂದು 5 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ವೀಕ್ಷಕರೇ ನಿಮಗೆ ಕಾಣಿಸ್ತಾ ಇರ್ಬೋದು, ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಇಷ್ಟೋ ತನಕ ಸ್ವಲ್ಪ ಬಿಸಿಲಿತ್ತು, ಸಡನ್ ಆಗಿ ಕೋಲ್ಡ್ ಆಗಿ ಕನ್ವರ್ಟ್ ಆಗಿದೆ ಕ್ಲೈಮೇಟ್. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೇನು ನಾವು ಯಮುನೋತ್ರಿ ಹತ್ರ ಬರ್ತಾ ಇದ್ದೀವಿ ವೀಕ್ಷಕರೇ. ಇನ್ನೊಂದು ಹಾರ್ಡ್ಲಿ ಒಂದು 5-10 ಮಿನಿಟ್ಸ್ ರಸ್ತೆ ಇದೆ. ಸೊ ಮಳೆ ಬರ್ತಾ ಇದೆ, ಹನಿ ಕೋಲ್ಡ್ ಆಗಿದೆ ಕ್ಲೈಮೇಟು. ವೀಕ್ಷಕರೇ ನಾವು ಫೈನಲಿ ಯಮುನೋತ್ರಿ ಬಸ್ ಸ್ಟ್ಯಾಂಡ್ನ ತಲುಪಿದ್ದೀವಿ. ಟೈಮ್ ಬಂದ್ಬಿಟ್ಟು ಸಂಜೆ 5 ಗಂಟೆ ಆಗಿದೆ. ಬರೋಬ್ಬರಿ 10 ಗಂಟೆ ನಮಗೆ ಟೈಮ್ ತೊಗೊಂತು. ಸೊ ವೀಕ್ಷಕರೇ ಇಲ್ಲಿಂದ ನಾವು ರೂಮ್ ಮಾಡಿರೋ ಇಲ್ಲಿಂದ 1 ಕಿಲೋಮೀಟರ್ ಇದೆ. ಬನ್ನಿ ನಾವು ರೂಮ್ ಹತ್ರ ಹೋಗ್ಬಿಟ್ಟು ನಿಮಗೆ ಎಲ್ಲಿ ಮಾಡಿದ್ದು ಅಂತ ತೋರಿಸಿ ಬನ್ನಿ. ವೀಕ್ಷಕರೇ ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು GMVN ಗೌರ್ಮೆಂಟ್ ಕಡೆಯಿಂದ ಒಂದು ಗೆಸ್ಟ್ ಹೌಸ್ ಥರ ಇತ್ತು. ಸೊ ನಾವು ಅದನ್ನು ಮಾಡಿದ್ವಿ. ಇಲ್ಲಿ ನಿಮಗೆ ಸಿಂಗಲ್ ರೂಮು ಸಿಗುತ್ತೆ, ಡಾರ್ಮೆಟ್ರಿ ಸಿಸ್ಟಮು ಕೂಡ ಇದೆ ನೋಡಿ. ಈ ಥರ ಇದೆ. ನಮ್ಮ ಬಂದುಬಿಟ್ಟು ಇಲ್ಲಿ ಡಾರ್ಮೆಟ್ರಿ ಇದೆ. ಡಾರ್ಮೆಟ್ರಿಗೆ ಎಷ್ಟಪ್ಪ ಕೊಟ್ವಿ ಅಂದರೆ 560 ಪ್ರತಿಯೊಬ್ಬರಿಗೆ. ವೀಕ್ಷಕರೇ ಇಲ್ಲಿಂದ ಆ್ಯಕ್ಚುಯಲ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವರ್ಗ ಕಾಣಿಸ್ತಾ ಇದೆ ಇಲ್ಲಿಂದ. ಸೊ ಇಷ್ಟೊಂದು ಚೆನ್ನಾಗಿರ್ತದೆ ನಾನು ಅಂದ್ಕೊಂಡಿರಲಿಲ್ಲ. ನಾವು ಮಾಡಿದ್ದು ಇದು ಟೆಂಪಲ್ಗೆ ನಡ್ಕೊಂಡು ಹೋಗುವ ದಾರಿಯಲ್ಲೇ ಇದೆ, ಟ್ರೆಕ್ಕಿಂಗ್ ಹಾದಿಯಲ್ಲೇ ಇದೆ. ಬಸ್ ಸ್ಟ್ಯಾಂಡ್ ಅಥವಾ ಪಾರ್ಕಿಂಗಿಂದ ಬರೋಬ್ಬರಿ 1 ಕಿಲೋಮೀಟರ್ 200 ಮೀಟರ್ಸ್ ಸಮಥಿಂಗ್ ಇದೆ. ಸೊ ಇಲ್ಲಿಂದ ಟೆಂಪಲ್ ನಮಗೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನಿಮಗೂ ಹೇಗೆ ಕಾಣಿಸ್ತದೆ ಅಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ವೀಕ್ಷಕರೇ. ಮತ್ತು ಇದು ನಮ್ಮದು ವಿಡಿಯೋ ಇಲ್ಲಿಗೇ ಮುಗಿಯುತ್ತೆ. ನಾವು ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಯಮುನೋತ್ರಿ ಧಾಮ್ ಅಂದರೆ ಯಮುನೋತ್ರಿ ಟೆಂಪಲ್ಗೆ ನಾವು ಟ್ರೆಕ್ಕಿಂಗ್ ಶುರು ಮಾಡಲು ಇದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕುದುರೆ ಮೇಲೆ ಮತ್ತು ಪಾಲ್ಗಿ ಮೇಲೆ ಇದೇ ಅಲ್ಲಿಂದ ಬರುವ ಹಾದಿ ಅಥವಾ ಹೋಗುವ ಹಾದಿ ವೀಕ್ಷಕರೇ. ನಾವು ಬೆಳಿಗ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಲಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಸಿಗೋಣ ನಾಳೆ ಬೆಳಿಗ್ಗೆ ವೀಕ್ಷಕರೇ. ಎಪಿಸೋಡ್ 4 ಸಿಗೋಣ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದು ಡೇ 3 ಆ್ಯಂಡ್ ಡೇ 4. ನಾಳೆ ಡೇ 5 ವೀಕ್ಷಕರೇ. ನನ್ನ ವಾಯ್ಸ್ ತುಂಬ ಇದು ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮೆ ಇರಲಿ. ತುಂಬ ಕೋಲ್ಡ್ ಆಗಿತ್ತು, ಸೊ ಸ್ವಲ್ಪ ಇದು ಆಗಿದೆ, ಕ್ಷಮೆ ಇರಲಿ ವೀಕ್ಷಕರೇ. ಸೊ ಸಿಗೋಣ ನಾಳೆ ಬೆಳಿಗ್ಗೆ ವೀಕ್ಷಕರೇ. ಶುಭರಾತ್ರಿ, ಗುಡ್ ನೈಟ್.